ಇದೇ ತಿಂಗಳ 22ನೇ ತಾರೀಕಿನಿಂದ 28ನೇ ತಾರೀಕಿನವರೆಗೆ ಕರಾವಳಿ ಉತ್ಸವ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಅದಕ್ಕೆ ಸ್ವಾಗತ. ಆದರೆ ನಾವು ಇವತ್ತಿನ ದಿವಸ ಏನೋ ಕಾರವಾರದಲ್ಲಿ ನಡೀತಕ್ಕಂಥ ಈ ಕರಾವಳಿ ಉತ್ಸವದಲ್ಲಿ ದುರಾದೃಷ್ಟ ಅಂದರೆ ಅಲ್ಲಿ ನಮ್ಮ ಒಂದು ಕನ್ನಡ ಸಂಸ್ಕೃತಿ ಮತ್ತು ನಮ್ಮ ಅಳಿವಿನಂಚಿನಲ್ಲಿರ್ತಕ್ಕಂಥ ಕಲಾವಿದರಿಗೆ ಹಾಗೂ ಕನ್ನಡ ಪರ ಚಿತ್ರ ನಟರಿಗೆ ಹಾಗೂ ನಮ್ಮ ಒಂದು ಉತ್ತರ ಕನ್ನಡ ಜಿಲ್ಲೆಯ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಒಂದು ಕಲೆಗಳಿಗೆ ಅಲ್ಲಿಗೆ ಪ್ರೋತ್ಸಾಹ ಕೊಡದೇನೆ ಬೇರೆ ರಾಜ್ಯದಿಂದ ಕಲಾವಿದರನ್ನು ತಂದು ಅಲ್ಲಿ ವೇದಿಕೆಯನ್ನು ಹಂಚಿಕೊಳ್ತಾ ಇದ್ದಾರೆ. ಸೋನು ನಿಗಮದವರು ಅಂಥವರನ್ನು ತಗೊಂಡು ಬಂದು ಅಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಸೋನು ನಿಗಮ್ ಅವರು ಒಂದು ಸಾರಿ ಕನ್ನಡಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಅಂಥ ಒಂದು ಅವರನ್ನು ವೇದಿಕೆ ಕೊಡಬಾರ್ದು ಅವರಲ್ಲಿ. ಯಾಕಂದರೆ ನಮ್ಮ ಒಂದು ಕನ್ನಡ ಒಂದು ಅಳಿವಿನಂಚಿನಲ್ಲಿರ್ತಕ್ಕಂಥ ಸಾಕಷ್ಟು ಕಲೆಗಳಿದ್ದಾವೆ. ಡೋಳು ಕುಣಿತ ಇದೆ, ಭಜನೆ ಇದೆ, ಸಾಕಷ್ಟು ಇಲ್ಲಿ ಗೌಳಿ ಕುಣಿತ ಇದೆ. ಇಂಥವೆಲ್ಲರಿಗೂ ಕೂಡ ಅವಕಾಶ ಕೊಡಬೇಕು. ಕನ್ನಡ ಧ್ವನಿಯಲ್ಲಿ ಮೊಳಗಬೇಕಾಗಿರ್ತಕ್ಕಂಥ ಆ 7 ದಿನಗಳವರೆಗೆ ವೇದಿಕೆಯಲ್ಲಿ ಅನ್ಯ ಭಾಷೆಯ ಒಂದು ಯಾರು ಅದರಲ್ಲಿ ಅಲ್ಲಿ ಅವಕಾಶ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರು ಅದಕ್ಕೆ ಧ್ವನಿಯನ್ನು ಎತ್ತಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಅವರು ಕೂಡ ಧ್ವನಿಯನ್ನು ಎತ್ತಿ ಕನ್ನಡ ಅಲ್ಲದೇ ಇರೋರಿಗೆ ಅಲ್ಲಿ ಅವಕಾಶ ಕೊಡಬಾರ್ದು ಅಂತ ಹೇಳಿಬಿಟ್ಟು ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದ್ದಾರೆ. ನಾವು ಕೂಡ ಇವತ್ತಿನ ದಿವಸ ಬರ್ತಕ್ಕಂಥದ್ರಲ್ಲಿ ಕನ್ನಡ ಹೊರತುಪಡಿಸಿ ಬೇರೆ ಭಾಷೆಯವರಲ್ಲಿ ಭಾಗವಹಿಸಬಾರ್ದು, ಆಡಬಾರ್ದು, ಅವರನ್ನು ಬ್ಯಾನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತಿನ ದಿವಸ ಮನವಿಯನ್ನು ಕೊಡ್ತಾಯಿದ್ದೀವಿ. ಆ ನಿಮಿತ್ತವಾಗಿ ಇಲ್ಲಿ ಬಂದಿರತಕ್ಕಂಥ ಯುವ ಘಟಕದ ಅಧ್ಯಕ್ಷ ಪ್ರವೀಣ್ ಕೊಠಾರಿ ಅವರು ಒಂದೆರಡು ಮಾತನಾಡಬೇಕಂತ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ ಕಾರವಾರ ಜಿಲ್ಲೆಯಲ್ಲಿ 22ರಿಂದ 28ರವರೆಗೆ ಒಂದು ಕರಾವಳಿ ಉತ್ಸವ ನಡೀತಾ ಇದೆ. ಆ ಉತ್ಸವದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಒಂದು 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಉತ್ಸವ ಮಾಡಲಿಕ್ಕೆ. ಆದರೆ ಆ ಕರ್ನಾಟಕ ಸರ್ಕಾರವನ್ನು ಸ್ಯಾಂಕ್ಷನ್ ಆಗಿರೋ ಒಂದು 5 ಕೋಟಿ ರೂಪಾಯಿ ನಮ್ಮ ಕನ್ನಡಿಗರದಿದೆ. ಸೊ ನಮ್ಮ ಜಿಲ್ಲಾಡಳಿತ ಮಾಡುವ ಒಂದು ತಪ್ಪೇನಂತ ಹೇಳಿದ್ರೆ ನಮ್ಮ ದುಡ್ಡನ್ನು ತೊಗೊಂಡೋಗಿ ಹಿಂದಿ ಹೊಲಗಳಿಗೆ ನೀಡ್ತಿದ್ದಾರೆ. ಸೋನು ನಿಗಮ್, ಮಿಲ್ಕಾ ಸಿಂಗ್, ಮತ್ತೊಂದು 2-3 ಕಲಾವಿದರಿದ್ದಾರೆ. ಅವರಿಗೆ ಕೊಡುವುದು ನಮಗೆ ಒಂದು ಕನ್ನಡಿಗರಿಗೆ ತುಂಬ ಬೇಜಾರವಾಗಿದೆ. ಯಾಕಂದರೆ ನಮ್ಮ ಕನ್ನಡ ಚಲನಚಿತ್ರದಲ್ಲಿ ಕೂಡ ಬೇಕಾದಷ್ಟು ನಟರಿದ್ದಾರೆ. ಮೊದಲನೇದಾಗಿ ಸುದೀಪ್ ಅವರಿದ್ದಾರೆ, ಆಮೇಲೆ ರಿಷಬ್ ಶೆಟ್ಟಿ ಅವರಿದ್ದಾರೆ, ಆನಂತರ ನಮ್ಮ ರಾಜ್ಕುಮಾರ್ ಫ್ಯಾಮಿಲಿಯ ಅವರ ಕುಟುಂಬದ ಒಂದು ಸದಸ್ಯರಿದ್ದಾರೆ. ಅವರೆಲ್ಲರನ್ನೂ ಕೂಡ ಕಡೆಗಣಿಸಿ ಇವರು ಹಿಂದಿ ಹೊಲಗಳನ್ನು ತಂದು ಕರಾವಳಿ ಉತ್ಸವ ಮಾಡ್ತಿರೋದು ನಾವು ಇದನ್ನು ತೀವ್ರವಾಗಿ ಖಂಡಿಸುತ್ತೇವೆ. ಹಾಗೂ ಹಂಗೇನಾದರೂ ನೀವು ಹಿಂದಿ ಹೊಲಗಳನ್ನು ತಂದು ಕರಾವಳಿ ಉತ್ಸವ ನಡೆಸುವುದಾದರೆ ನಾವು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ಳೋದು ನಾವು ಅನಿವಾರ್ಯ ಆಗುತ್ತದೆ. ಹಾಗೂ ಈ ಸೋನು ನಿಗಮ್ ಅವರು ಈಗ ಒಂದು 5-6 ತಿಂಗಳ ಹಿಂದುಗಡೆ ಅವರು ಒಂದು ವಿವಾದ ಮಾಡಿದರು, ಕನ್ನಡಿಗರನ್ನು ಕೆಣಕಿದ್ರು. ಆನಂತರ ಅವರು ಕ್ಷಮೆಯಾಚನೆ ಮಾಡಿದ್ದಾರೆ. ಸೊ ಇಂಥ ಒಂದು ಮನುಷ್ಯನನ್ನು ನೀವು ನಮ್ಮ ಕನ್ನಡ ವೇದಿಕೆಗೆ ತರುವುದು ನಾವು ತೀವ್ರ ಖಂಡಿಸಿ ಅವರ ಮೇಲೆ ಒಂದು ಕ್ರಮವನ್ನು ಕೈಗೊಳ್ಳುವಂಥ ಒಂದು ಅನಿವಾರ್ಯವಾಗುತ್ತದೆ ಎಂದು ಹೇಳುತ್ತಾ ಆದಷ್ಟು ಬೇಗ ನೀವು ಈ ಸೋನು ನಿಗಮ್ ಕಾರ್ಯಕ್ರಮವನ್ನು ರದ್ದುಗೊಳಿಸಬೇಕು. ಅದೇ ಜಾಗದಲ್ಲಿ ನಮ್ಮ ಕನ್ನಡಿಗರು ಒಂದು ಯಾವುದಾದ್ರೂ ಚಲನಚಿತ್ರ ನಟರನ್ನು ತರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಾವು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ಯಾಮ್ ಬೆಂಗಳೂರು ಅವರು ಒಂದೆರಡು ಮಾತನಾಡಬೇಕಂತ ವಿನಂತಿ. ಎಲ್ಲರಿಗೂ ನಮಸ್ಕಾರಗಳು. ಹಾಗೆ ಈ ಕರಾವಳಿ ಉತ್ಸವ ಕಾರವಾರದ ಟ್ಯಾಗೋರ್ ಬೀಚ್ನಲ್ಲಿ ನಡೆಯುತ್ತಿದೆ ಮತ್ತು ಮೇನ್ ನಾವು ಮಾತಾಡಬೇಕಾಗಿದ್ದ ವಿಷಯ ಕನ್ನಡ ಪರವಾಗಿ ಮಾತಾಡುವ ವಿಷಯ ಇದು. ಈಗ ನಮ್ಮ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಕಾಂತಾರ ಸಿನಿಮಾವು ಬಾಕ್ಸ್ ಆಫೀಸರಲ್ಲಿ ಕೊಳ್ಳೆ ಹೊಡೆದಿದೆ ಅನ್ನೋದು ತಪ್ಪೇನಿಲ್ಲ. ಹಾಗೆ ಆ ಕಾಂತಾರ ಸಿನಿಮಾದಲ್ಲಿ ದೈವಕ್ಕೆ ಒಂದು ಅಪಚಾರ ಮಾಡಿರುವಂಥ ಈ ಸೋನು ನಿಗಮ್ ಅಂತ ಕಲಾವಿದರನ್ನು ನೀವು ಮತ್ತೆ ಕರೆಸುವಂಥ ದುಸ್ಸಾಹಸವನ್ನು ಮಾಡಿದ್ದೀರಿ. ಇದಕ್ಕೆ ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಹಾಗೆಯೇ ಕ್ಷಮೆ ಕೇಳಿದರೆ ಅದು ತಪ್ಪಲ್ಲ, ಆದರೂ ಕ್ಷಮೆ ಕೇಳಿದ್ದಾರೆ. ಆದರೂ ಅಂಥವರನ್ನು ತಾವು ಗುರುತಿಸಿ ನಮ್ಮ ಕನ್ನಡದ ಕಲಾವಿದರನ್ನು ಸಾಕಷ್ಟು ಜನರಿದ್ದಾರೆ, ಅವರಿಗೆ ತಾವು ಒಂದು ಆಮಂತ್ರಣವನ್ನು ಕೊಟ್ಟು ಅವರಿಗೆ ಈ ಅವಕಾಶವನ್ನು ಕಾರವಾರದ ಟ್ಯಾಗೋರ್ ಬೀಚ್ನಲ್ಲಿ ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮ್ಮ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಹೆಗಡೆ ಸರ್ ಮಾತಾಡ್ರಿ ನೀವಲ್ಲ. ಎಲ್ಲರಿಗೂ ನಮಸ್ಕಾರ. ಇದು ಕನ್ನಡದ ಸಂಘದ ಹೋರಾಟದಿಂದ ಭಾಳ ಹುರುಪು ಬರ್ತದೆ. ಯಾಕಂತ ಹೇಳಿದ್ರೆ
ಕನ್ನಡ ಅಂತ ಹೇಳಿದ್ರೆ ನಮ್ಮ ಕನ್ನಡ ನಾಡು ಹೆಚ್ಚಿನ ಮಾನ್ಯತೆ ಪಡೆದಂಥ ನಾಡು. ಈ ಕನ್ನಡ ನಾಡಿನಲ್ಲಿ ಹಿಂದಿ ಅಥವಾ ಬೇರೆ ಭಾಷೆಯನ್ನು ತಂದು ಕಾರ್ಯಕ್ರಮ ಮಾಡುವುದು ವಿಷಾದನೀಯ ಸಂಗತಿ. ಆದ್ದರಿಂದ ಕನ್ನಡಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಇದನ್ನು ಕಾರ್ಯಕ್ರಮವನ್ನು ಚೆನ್ನಾಗಿ ನಿರೂಪಿಸಿ ಕನ್ನಡಕ್ಕೆ ಹೆಚ್ಚಿನ ಮಾನ್ಯತೆ ಕೊಡುವರಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಒಟ್ಟಾರೆಯಾಗಿ ನಾವು ಹೇಳೋದೇನೆಂದರೆ, ಕರಾವಳಿ ಉತ್ಸವವು ಕನ್ನಡಿಗರಿಗೆ ಮೀಸಲಾಗಿರಬೇಕು. ಅದನ್ನು ಬಿಟ್ಟು ಬೇರೆ ಅನ್ಯ ಭಾಷಿಕರಿಗೆ ಅದರಲ್ಲಿ ವೇದಿಕೆಯಲ್ಲಿ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಆ ಒಂದು ಹೋರಾಟಕ್ಕೆ ನಾವು ಇಳಿಯುವಂಥ ಸಾಧ್ಯತೆ ಇದೆ. ಆದ್ದರಿಂದ ಉತ್ಸವ ಕಮಿಟಿಯವರಿಗೆ ನಾವು ಈ ಮೂಲಕ ವಿನಂತಿ ಮಾಡ್ಕೊಳ್ತೇವೆ, ಜಿಲ್ಲಾಧಿಕಾರಿಗಳಲ್ಲಿ ನಾವು ಈ ಮೂಲಕ ವಿನಂತಿ ಮಾಡ್ಕೊಳ್ತೀವಿ. ಈಗಿರ್ತಕ್ಕಂಥ ಒಂದು ಯೋಜನೆ ಇದೆ, ಅನ್ಯ ಭಾಷಿಕರಿಗೆ ಅಲ್ಲಿ ಅವಕಾಶ ಕೊಡ್ತಕ್ಕಂಥ ಯೋಜನೆ ಇದೆ, ಸೋನು ನಿಗಮ್ ಅಂಥವ್ರಿಗೆ ಅವಕಾಶ ಏನಿದೆಯಲ್ಲ ಅದನ್ನು ಕೈಬಿಟ್ಟು ಕನ್ನಡದ ಯುವ ಒಂದು ಕಲಾವಿದರಿಗೆ ಪ್ರೋತ್ಸಾಹ ಕೊಡುವಂಥ ಯೋಜನೆಗಳನ್ನು ಈಗಾದರೂ ಬೇಗ ಹಮ್ಮಿಕೊಳ್ಬೇಕು. ಇಲ್ಲದೆ ಹೋದರೆ ಹೋರಾಟಕ್ಕೆ ಅನಿ ಮಾಡಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ನಮಸ್ಕಾರ. ಜಯವಾಗಲಿ ಕನ್ನಡಿಗರಿಗೆ, ಜಯವಾಗಲಿ ಕನ್ನಡಕ್ಕೆ, ಜಯವಾಗಲಿ, ಜೈ ಕರ್ನಾಟಕ, ಜಯವಾಗಲಿ ಕನ್ನಡಕ್ಕೆ, ಜಯವಾಗಲಿ ಜೈ ಕರ್ನಾಟಕ. ಬರ್ರಿ ಸರ್. ಹಾಂ ಸರ್, ವಿಡಿಯೋಗ್ರಾಫರ್ ಕರ್ಕೊಂಡ್ಬಂದಿಲ್ಲ. ಹಾಂ ಸರ್. ಇದೇ ದಿನಾಂಕ 22ರಿಂದ 28ನೇ ತಾರೀಕಿನವರೆಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ನಲ್ಲಿ ಕರಾವಳಿ ಉತ್ಸವ ನಡೀತಾ ಇದೆ. ಆ ಕರಾವಳಿ ಉತ್ಸವದಲ್ಲಿ ಕನ್ನಡ ನೆಲ, ಜಲ ಮತ್ತು ಸಂಸ್ಕೃತಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಹಾಗೂ ಸುತ್ತಮುತ್ತಲಿರ್ತಕ್ಕಂಥ ಏನು ಕಲೆ ಇದೆ, ಇಂಥ ಕಲೆಗಳಿಗೆ ಅಲ್ಲಿ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಯೋಜನೆಗಳಿಲ್ಲದೆ ಹೊರಗಿನಿಂದ ಬೇರೆ ಭಾಷಿಕರನ್ನು ಕರೆದುಕೊಂಡು ಬಂದು, ಸೋನು ನಿಗಮ್ರಂಥವರನ್ನು ಕರೆದುಕೊಂಡು ಬಂದು ಅಲ್ಲಿ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಅವ್ರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಆದುದರಿಂದ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಅವರು ಈ ಒಂದು ಕರಾವಳಿ ಉತ್ಸವದಲ್ಲಿ ಕನ್ನಡಿಗರಿಗೆ ಪ್ರೋತ್ಸಾಹವನ್ನು ಕೊಡದೇ ಇರೋ ವಿಷಯ ಕುರಿತು ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ, ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಜಿಲ್ಲೆಯಲ್ಲಿಯೂ ಕೂಡ ನಮ್ಮ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದಾರೆ. ನಾವು ದಾಂಡೇಲಿಯಲ್ಲಿ ಯುವ ಘಟಕದ ವತಿಯಿಂದ ನಾವು ನಮ್ಮ ತಹಶೀಲ್ದಾರ್ ಸರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಆದ್ದರಿಂದ ಆ ವಿಷಯ ಕುರಿತು ಆ ಮನವಿಯನ್ನು ನಮ್ಮ ಯುವ ಘಟಕದ ಅಧ್ಯಕ್ಷರ ಪ್ರವೀಣ್ ಕೊಠಾರಿಯವರು ಓದಿ ಹೇಳಬೇಕಂತ ಹೇಳ್ಬಿಟ್ಟು ಹೇಳ್ತೀನಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಉತ್ತರ ಕನ್ನಡ ಹಾಗೂ ಕರಾವಳಿ ಉತ್ಸವ ಸಮಿತಿ ಕಾರವಾರ, ಮಾನ್ಯ ದಾಂಡೇಲಿ ತಹಶೀಲ್ದಾರ್ ಅವರ ಮುಖಾಂತರ ವಿಷಯ ಕರಾವಳಿ ಉತ್ಸವ ಡಿಸೆಂಬರ್ 22ರಿಂದ 28ರವರೆಗೆ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ನಡೆಯುತ್ತಿರುವುದು, ಅದನ್ನು ಆ ಕಾರ್ಯಕ್ರಮದಲ್ಲಿ ಕನ್ನಡ ಕಲಾವಿದರನ್ನು ಕಡೆಗಣಿಸಿ ಹಿಂದಿ ಕಲಾವಿದರನ್ನು ವೇದಿಕೆಯ ಕಾರ್ಯಕ್ರಮವನ್ನು ಮಾಡುತ್ತಿರುವ ಕಾರ್ಯಕ್ರಮಕ್ಕೆ ವಿರೋಧ ಕುರಿತು ಮಾನ್ಯರೇ, ಈ ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಘಟಕದಿಂದ ನಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕರಾವಳಿ ಉತ್ಸವ ಡಿಸೆಂಬರ್ 22 ಮತ್ತು 28ರವರೆಗೆ ನಡೆಯುತ್ತಿರುವ 7 ದಿನಗಳ ಉತ್ಸವದಲ್ಲಿ ಸಾಂಸ್ಕೃತಿಕ ಹಾಗೂ ವಿರೋಧಕ್ಕಿಂತ ಹೆಚ್ಚಾಗಿ ವಿವಾದ ಹುಟ್ಟುತ್ತಾ ಇದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 5 ಕೋಟಿ ರೂಪಾಯಿ ಅನುದಾನವಿದ್ದರೂ ಆ ಅನುದಾನವನ್ನು ಹಿಂದಿ ಕಲಾವಿದರಿಗೆ ನೀಡಿ ನಮ್ಮ ಕನ್ನಡ ಕಲಾವಿದರಿಗೆ ಒಂದು ಅವಮಾನ ಮಾಡುವಂಥ ರೀತಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುತ್ತಿದ್ದಾರೆ. ದಯಮಾಡಿ ಈ ಮನವಿ ಮೂಲಕ ನಾವು ಮಾನ್ಯ ಜಿಲ್ಲಾಧಿಕಾರಿ ಹಾಗೂ ಕರಾವಳಿ ಉತ್ಸವ ಸಮಿತಿಯಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಆದಷ್ಟು ನಮ್ಮ ಕನ್ನಡ ಚಲನಚಿತ್ರ ನಟರಿಗೆ ಹಾಗೂ ಕನ್ನಡ ಕಲಾವಿದರಿಗೆ ಅವಕಾಶ ಮಾಡಿಕೊಡಬೇಕು. ಹಾಗೂ ಹಿಂದಿ ವಿರೋಧಿ ಕಾರ್ಯಕ್ರಮವನ್ನು ಮಾಡಿರುವಂತಹ ಸೋನು ನಿಗಮ್ ಅವರಿಗೆ ಯಾವುದೇ ಕಾರಣಕ್ಕೂ ವೇದಿಕೆ ಮೇಲೆ ಅವಕಾಶ ಕೊಡಬಾರದೆಂದು ನಾವು ಈ ಮನವಿ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಸರ್ ಪ್ಲೀಸ್ ತಗೊಳ್ಳಿ ಸರ್. ಜಗಡಿ ಸರ್.